ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ದೈವ ಸಂದೇಶ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ. ಎಲ್ಲದರ ಬಗ್ಗೆ ಬರೀ ಯೋಚನೆ, ಯಾವಾಗಲೂ ಬರೀ ಚಿಂತೆಯಿಂದ ಕೂಡಿರುವ ನಿಮಗೆ ಕೈಗೆ ಸಿಗುವ ಅವಕಾಶ ಕೊನೆಯ ಕ್ಷಣದಲ್ಲಿ ಜಾರಿ ಹೋಗುವುದು. ಯಾವ ನಿರ್ಧಾರ ಸರಿ ಎಂದು ಅರಿಯಲಾಗದೆ ಮನುಷ್ಯನಾಗಿ ಅಲ್ಲ, ಒಂದು ಗಾಳಿಯ ಗೂಡಾಗಿ ಅನುಭವಿಸುತ್ತಿದ್ದೀರಾ ಇಷ್ಟು ದಿನ ನೋವನ್ನು. ಮಿಥುನ ರಾಶಿಯವರು ಚಿಂತಿಸಬೇಡಿ. 2026 ನಿಮ್ಮ ಜೀವನಕ್ಕೆ ಗೊಂದಲದ ಅಂಧಕಾರವನ್ನು ತೊಲಗಿಸಿ ಹೊಸ ದೀಪವನ್ನು ಬೆಳಗಿಸುವಂತಹ ಸುವರ್ಣ ವರ್ಷವಿದು. ಇಷ್ಟು ದಿನ ನೀವು ಹೇಳಿದ ಮಾತುಗಳನ್ನು ಲೆಕ್ಕಿಸದವರು ಈ ವರ್ಷ ನಿಮ್ಮ ಬಾಗಿಲಿಗೆ ಬಂದು ನಿನ್ನ ಸಲಹೆ ಬೇಕು ಎಂದು ಕೇಳುವ ಕಾಲ ಬಂದಿದೆ. ಆದರೆ ಜಾಗ್ರತೆ ಇರಲಿ. ಈ ವರ್ಷ ನೀವು ಎದುರಿಸಬೇಕಾದ ಒಂದು ದೊಡ್ಡ ಅಪಾಯವೂ ಸಹ ಇದೆ. ಅದೇನೆಂದು ಮುಂದೆ ತಿಳಿದುಕೊಳ್ಳೋಣ. ಈ 2026 ಹೊಸ ವರ್ಷ ನಿಮಗೆ ಯಾವೆಲ್ಲ ರೀತಿಯೆಲ್ಲ ಒಳ್ಳೆಯದು ಹಾಗೂ ಕೆಟ್ಟದನ್ನು ತರುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ. ಗ್ರಹಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ತರುತ್ತದೆ, ಅದರಿಂದ ನಿಮಗೆ ಯಾವ ರೀತಿಯೆಲ್ಲ ನೀವು ಬದಲಾವಣೆ ಕಾಣುತ್ತೀರಾ ಎಂಬುದನ್ನು ಸಹ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಮಿಥುನ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ತಪ್ಪದೇ ಒಂದು ಲೈಕ್ ಕೊಡಿ. ಹಾಗೆ ಮಹಾಲಕ್ಷ್ಮಿಯ ನಮಃ ಎಂದು ಕಮೆಂಟ್ ಮಾಡಿ. ಮಹಾಲಕ್ಷ್ಮಿ ನಿಮ್ಮ ಜೊತೆ ಸದಾ ನೆಲೆಸುತ್ತಾಳೆ. ನಿಮ್ಮ ಎಲ್ಲ ಕಷ್ಟದಲ್ಲೂ ನಿಮ್ಮ ಜೊತೆ ಇರುತ್ತಾಳೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳಬೇಕು. ಸುಖ ಬಂದಾಗ ದೇವರನ್ನು ಹೇಗೆ ನೆನೆಸಿಕೊಳ್ಳುತ್ತೇವೋ ಹಾಗೆ ಕಷ್ಟ ಬಂದಾಗ ಸಹಿತ ದೇವರನ್ನು ನೆನೆಸಿಕೊಳ್ಳಲೇಬೇಕು. ಕಷ್ಟ ಜಾಸ್ತಿ ನೋಡುತ್ತಿದ್ದೀರಾ ಅಂದರೆ ಅದು ನಮ್ಮ ಪೂರ್ವಜನ್ಮದ ಕರ್ಮದ ಫಲವೇ ಆಗಿರುತ್ತದೆ. ಆದರೆ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವುದು, ಬರುವ ಸಂಕಷ್ಟದಿಂದ ಹೇಗೆ ಪಾರಾಗುವುದು, ಬರುವ ಸಂಕಷ್ಟ ಯಾವುದೆಂದು ನಮಗೆ ತಿಳಿದಿರುವುದಿಲ್ಲ. ಆದರೆ ನಾವು ನಂಬಿದ ದೈವ ನಮಗೆ ಕೆಲವೊಂದು ಸೂಚನೆಯನ್ನು ಕೊಡುತ್ತಾನೆ. ಆ ಸೂಚನೆಯನ್ನು ತಿಳಿದರೆ ನಾವು ಬರುವ ಎಲ್ಲ ಸಂಕಷ್ಟದಿಂದ ಕೊಂಚ ಮಟ್ಟಿಗೆ ಪಾರಾಗಬಹುದು. ಈ ವರ್ಷ ಪೂರ್ತಿ ದೈವ ಸಂದೇಶ ನಿಮಗೆ ಯಾವ ರೀತಿ ಇದೆ, ನಿಮ್ಮ ಜೀವನದಲ್ಲಿ ಯಾವ ಕಷ್ಟ ಸುಖಗಳು ಬರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಪರಿಹಾರಗಳನ್ನು ಸಹ ತಿಳಿಸುತ್ತೇನೆ. ಮಿಥುನ ರಾಶಿಯವರು ಗಾಳಿಯಂತೆ ಚುರುಕು. ನಿಮ್ಮ ಮನಸ್ಸು ಯಾವುದಾದರೂ ಒಂದು ವಿಷಯದ ಬಗ್ಗೆ ಸದಾ ಯೋಚನೆ ಮಾಡುತ್ತಲೇ ಇರುತ್ತದೆ. ಬುದ್ಧಿ, ಭಾಷಣ, ಕಲ್ಪನೆ ಇವೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ. ನೀವು ಸಮಸ್ಯೆ ಏನೇ ಇರಲಿ ಮಾತಿನ ತಂತ್ರದಿಂದ ಅದನ್ನು ತಗ್ಗಿಸುವಂತಹ ಸಾಮರ್ಥ್ಯ ನೀವು ಹೊಂದಿದ್ದೀರಾ. ಆದರೆ ಇದೇ ಸಾಮರ್ಥ್ಯ ನಿಮ್ಮ ದುರ್ಬಲತೆ ಸಹ ಹೌದು. ಏಕೆಂದರೆ ಹೆಚ್ಚು ಆಲೋಚನೆ ಕೆಲವೊಮ್ಮೆ ಗೊಂದಲದ ಗೂಡನ್ನೇ ಕಟ್ಟುತ್ತದೆ. ತೀರ್ಮಾನ ಮಾಡುವ ಕ್ಷಣದಲ್ಲಿ ಮನಸ್ಸು 2 ದಾರಿಗಳಲ್ಲಿ ನಿಂತುಬಿಡುತ್ತದೆ. ಆದರೆ ಈ ವರ್ಷ ನಿಮಗೆ ಗ್ರಹಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇದೆ ಎಂದು ನೋಡೋಣ. ಈ ವರ್ಷ ಬುಧನ ಬಲ ಉತ್ತಮವಾಗಿರುವುದರಿಂದ ಬುದ್ಧಿಗೆ ಹೊಸ ಒಳಪು ಬರಲಿದೆ. ನಿಮ್ಮ ಜೀವನಕ್ಕೆ ಹೊಸ ಮಾರ್ಗದರ್ಶನವನ್ನು ನೀಡುತ್ತಾನೆ ಬುಧನು. ಹಾಗೆ ಶನಿಯು ನಿಮಗೆ ತಾಳ್ಮೆಯನ್ನು ಕಲಿಸಲು ಬರುತ್ತಿದ್ದಾನೆ. ಗುರು ಹಣಕಾಸಿನಲ್ಲಿ ನಿಮ್ಮ ಕೈ ಹಿಡಿಯುತ್ತಾನೆ. ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಬುಧ, ಶನಿ, ಗುರು ನಿಮ್ಮ ಪರವಾಗಿಯೇ ನಿಂತಿದ್ದಾರೆ ಈ ವರ್ಷವೆಲ್ಲವೂ. ಇನ್ನು ನಿಮ್ಮ ಬೇರೆ ಕ್ಷೇತ್ರಗಳಲ್ಲಿ ಈ ಗ್ರಹಗಳು ಯಾವ ರೀತಿಯೆಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ವೃತ್ತಿ ಜೀವನ ನೋಡುವುದಾದರೆ, ಹಿಂದಿನ ವರ್ಷ ಕೆಲಸದಲ್ಲಿ ಸಿಗದ ಉತ್ತೇಜನ ಈ ವರ್ಷ ಅಂದರೆ 2026ರಲ್ಲಿ ನಿಮ್ಮ ಕೈ ಸೇರಲಿದೆ. ವಿಶೇಷವಾಗಿ IT, ಶಿಕ್ಷಕ ವೃತ್ತಿ, ಮಾತನಾಡುವ ಕೌಶಲ್ಯ ಈ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಫಲಗಳು ಸಹ ದೊರೆಯುತ್ತದೆ. ನಿಮ್ಮ ಐಡಿಯಾಗಳು ಎಲ್ಲರ ಗಮನ ಸೆಳೆಯುತ್ತದೆ. ಆಫೀಸಿನಲ್ಲಿ ಗಾಸಿಪ್ ನಿಮ್ಮ ದೊಡ್ಡ ಶತ್ರು ಆಗಿರುತ್ತದೆ. ಒಂದು ಪದ ತಪ್ಪಿದರೂ ನಿಮ್ಮ ಹೆಸರೇ ಹಾಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಆದ್ದರಿಂದ ಜಾಗ್ರತೆಯಿಂದ ಇರಿ. ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದಲ್ಲಿ ನಿಮ್ಮ ಮಾತಿನ ಸ್ಪಷ್ಟತೆ ನಿಮಗೆ ಉದ್ಯೋಗ ಕೊಡಿಸುತ್ತದೆ. ಬೇರೆ ನಗರಕ್ಕೆ ವರ್ಗಾವಣೆ ಅಥವಾ ಕೆಲಸದ ಬದಲಾವಣೆ ಹೆಚ್ಚು ಯೋಗ ತರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಿಂದ ಕೊಂಚ ದೂರವಿದ್ದರೆ ಒಳಿತು, ಅದರಿಂದ ಅಪಾಯವೇ ಜಾಸ್ತಿ ಮುಂದೆ ಹೋದರೆ. ಮಧ್ಯ ವರ್ಷದ ನಂತರ ಹೊಸ ಬಿಸ್ನೆಸ್ಗಳು ಆರಂಭಿಸಿದರೆ ಅದರಿಂದ ತುಂಬ ಶುಭವಾಗುತ್ತದೆ. ಇನ್ನು ನಿಮ್ಮ ಹಣಕಾಸಿನ ವಿಷಯ ನೋಡುವುದಾದರೆ, ಮಿಥುನ ರಾಶಿಯವರಿಗೆ ಹಣ ಸುಲಭವಾಗಿ ಬರುವುದು, ಆದರೆ ನಿಲ್ಲುವುದು ಸ್ವಲ್ಪ ಕಷ್ಟವಾಗುತ್ತದೆ. ಆದರೆ 2026 ಈ ವರ್ಷ ಅದನ್ನು ಸರಿಪಡಿಸುವಂತಹ ಕಾಲ. ಹಳೆಯ ಸಾಲಗಳೆಲ್ಲ ಕಡಿಮೆಯಾಗಲು ಇದು ಶುಭ ಸಮಯ ಅಂತಲೇ ಹೇಳಬಹುದು. ಬುದ್ಧಿ ಬಳಸಿ ಮಾಡಿದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಧನಾಗಮವೂ ಕೂಡ ಆಗಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಗಮನವಿಟ್ಟುಕೊಳ್ಳಬೇಕಾದ್ದೇನೆಂದರೆ ಹಣವನ್ನು ಅತಿಯಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಹಣ ಸಂಪಾದಿಸಲು ಎಷ್ಟು ಕಷ್ಟವೋ ಹಣ ಕೂಡಿಡುವುದು ಸಹಿತ ಅಷ್ಟೇ ಕಷ್ಟ.
ಅನಾವಶ್ಯಕ ವಸ್ತುಗಳನ್ನು ಖರೀದಿಸಿ ಹಣ ದುಂದುವೆಚ್ಚ ಮಾಡುತ್ತಲೇ ಇರುತ್ತಿದ್ದರೆ ಮುಂದಿನ ವರ್ಷಗಳಲ್ಲಿ ಹಣದ ಅಭಾವ ಬರುವುದು ಖಂಡಿತ. ಆದ್ದರಿಂದ ಅವಶ್ಯಕ ವಸ್ತುಗಳನ್ನು ಮಾತ್ರ ಖರೀದಿಸಿ. ಖರ್ಚು ಮಾಡುವ ಮುನ್ನ 100ಕ್ಕೆ 100 ಬಾರಿ ಯೋಚಿಸಿ. ಹಣಕಾಸಿನ ವಿಚಾರದಲ್ಲಿ ಹಿಡಿತಾ ಇದ್ದರೆ ನಿಮ್ಮ ಮುಂದಿನ ದಿನಗಳು ಸುಗಮವಾಗಿರುತ್ತದೆ. ಹೂಡಿಕೆ ಮಾಡುವುದರಿಂದ ನಿಮ್ಮ ಕಷ್ಟ ಕಾಲದಲ್ಲಿ ಆಗುತ್ತದೆ. ಆದ್ದರಿಂದ ಹಣವನ್ನು ಯೋಚನೆ ಮಾಡಿ ಬಳಸಿ. ಉಳಿತಾಯಗಳನ್ನು ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳಿಗಂತೂ ಈ ವರ್ಷ ಚಿನ್ನದ ವರ್ಷವೇ ಆಗಿದೆ. ನಿಮ್ಮ ಏಕಾಗ್ರತೆ ಉತ್ತುಂಗದಲ್ಲಿ ಇರುತ್ತದೆ. ಕಠಿಣ ವಿಷಯಗಳು ಸಹ ನಿಮಗೆ ಈಸಿಯಾಗಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಸಹ ಪಡೆಯುತ್ತೀರಿ. ಕಾನೂನು, ಪತ್ರಿಕೋದ್ಯಮ ಈ ಕ್ಷೇತ್ರದಲ್ಲಿ ಇರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕೆಂಬ ನಿಮ್ಮ ಕನಸು ಈ ವರ್ಷ ಖಂಡಿತ ನೆರವೇರಲಿದೆ. ನಿಮ್ಮ ಆಸೆಗಳಿಗೆ ರೆಕ್ಕೆ ಬರುವಂತಹ ಕಾಲವಿದು. ಆದರೆ ಕಾಲಹರಣ ಮಾಡದೆ ಗಮನವಿಟ್ಟು ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಕುಟುಂಬ ಹಾಗೂ ದಾಂಪತ್ಯ ಜೀವನ ನೋಡುವುದಾದರೆ ಈ ವರ್ಷ ಸಂಬಂಧಗಳಲ್ಲಿ ಸಮತೋಲನ ತುಂಬ ಮುಖ್ಯವಾಗಿರುತ್ತದೆ. ಗಂಡ ಹೆಂಡತಿಯ ನಡುವೆ ಮಾತಿನ ಚರ್ಚೆ ಗಂಭೀರವಾಗಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಹಿಡಿತವಿರಲಿ. ಕೋಪ ಬಂದಾಗ ಮೌನವೇ ಅದಕ್ಕೆ ಔಷಧಿಯಾಗಿರಬೇಕು. ನೀವು ಮಾತನಾಡುವ ಮಾತುಗಳು ಇತರರಿಗೆ ನೋವುಂಟಾಗುತ್ತದೆ ಎಂಬ ಗಮನವಿದ್ದರೆ ಸಂಬಂಧಗಳು ದೂರಾಗುವುದಿಲ್ಲ. ಜಂಟಿ ಕುಟುಂಬಗಳಲ್ಲಿ ಆಸ್ತಿಯ ಚರ್ಚೆ ಬರಬಹುದು. ಗುರು ಹಿರಿಯರ ಮಾತು ಕೇಳಿ ಮುಂದೆ ಹೋದರೆ ಯಶಸ್ಸು ನಿಮ್ಮದಾಗಿರುತ್ತದೆ. ಪ್ರೇಮ ವಿಷಯದಲ್ಲಿ ಪ್ರೀತಿ ಹೆಚ್ಚು ಹುಟ್ಟಬಹುದು. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ. ನಂಬಿಕೆ ಇಲ್ಲದಿದ್ದರೆ ಸಂಬಂಧಗಳು ಹಾಳಾಗುವ ಪರಿಸ್ಥಿತಿ ಹೆಚ್ಚಾಗಿರುತ್ತದೆ. ಸಂಬಂಧಗಳಲ್ಲಿ ಸುಳ್ಳುಗಳು ಇರಬಾರದು. ನಿಮ್ಮ ಒಂದು ಸುಳ್ಳು ಸಂಬಂಧ ಹಾಳಾಗುವ ಪರಿಸ್ಥಿತಿಯನ್ನು ತರುತ್ತದೆ. ಹಾಗಾಗಿ ಸಂಬಂಧಗಳಲ್ಲಿ ಯಾವುದೇ ಸುಳ್ಳು ಇರಬಾರದು. ನಂಬಿಕೆ ಹಾಗೂ ಪ್ರಾಮಾಣಿಕತೆ ಸಂಬಂಧಗಳ ಅಡಿಪಾಯವಾಗಿರುತ್ತದೆ. ಹೊಂದಿಕೊಂಡು ಹೋಗುವುದರಿಂದ ಸಂಬಂಧ ಇನ್ನಷ್ಟು ಗಾಢವಾಗಿರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿ ನೋಡುವುದಾದರೆ ಚರ್ಮದ ಸಮಸ್ಯೆ, ನರ ದೌರ್ಬಲ್ಯ, ಉಸಿರಾಟದ ತೊಂದರೆ, ಅಧಿಕ ಒತ್ತಡ, ನಿದ್ರಾಹೀನತೆಯಂತಹ ತೊಂದರೆಗಳು ಹೆಚ್ಚಾಗಬಹುದು. ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಪ್ರಾಣಾಯಾಮ, ಧ್ಯಾನ ತುಂಬ ಮುಖ್ಯವಾದದ್ದು. ಹಸಿರು ತರಕಾರಿಗಳ ಸೇವನೆ ಅಧಿಕ ಮಾಡಬೇಕು. ಹಸಿರು ತರಕಾರಿಗಳ ಸೇವನೆಯಿಂದ ಆರೋಗ್ಯ ಇನ್ನಷ್ಟು ಉತ್ತುಂಗದಲ್ಲಿ ಇರುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಅದನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ತುಂಬ ಮುಖ್ಯವಾದದ್ದು. ತಕ್ಷಣ ವೈದ್ಯರ ಸಲಹೆ ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಜೂನ್ನ ನಂತರ ಆಸ್ತಿ ಖರೀದಿಗೆ ತುಂಬ ಪ್ರಬಲವಾದ ಯೋಗವಿದೆ. ವಾಹನ ಖರೀದಿಗೂ ಸಹ ಹಾಗೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಖರೀದಿಸುವಂತಹ ಯೋಗವು ತುಂಬ ಅಧಿಕವಾಗಿದೆ. ವಾಹನವನ್ನು ಓಡಿಸುವಾಗ ಫೋನ್ ಹಿಡಿಯಬೇಡಿ. ಸಣ್ಣ ಅಪಘಾತಗಳು ಆಗುವ ಸೂಚನೆ ಸಹ ಇದೆ. ಆದ್ದರಿಂದ ಗಮನವಿಟ್ಟು ವಾಹನಗಳನ್ನು ಓಡಿಸಿ. ಇನ್ನು ನಾನು ಮೊದಲೇ ಹೇಳಿದ ಹಾಗೆ ಈ ವರ್ಷ ನೀವು ಎದುರಿಸಬೇಕಾದ ಸವಾಲುಗಳು ಸಹ ಇದೆ. ನಿಮಗೆ ಎದುರಾಗುವ ಅಪಾಯಗಳೇನೆಂದರೆ ಈ ವರ್ಷ ನಿಮ್ಮ ದೊಡ್ಡ ಶತ್ರು ಸ್ನೇಹದ ಮುಖವಾಡದಲ್ಲಿರುವ ನಿಮ್ಮ ವೈರಿಗಳು. ಸ್ನೇಹಿತರೆಂದು ನಂಬಿದವರು ನಿಮ್ಮ ಅವಕಾಶವನ್ನು ಕಿತ್ತುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನಿಮ್ಮ ಐಡಿಯಾಗಳನ್ನು ತಮ್ಮದೇ ಎಂದು ಬಳಕೆ ಮಾಡುವವರು ಎದುರಾಗಬಹುದು. 2 ಅವಕಾಶಗಳು ಒಂದೇ ವೇಳೆ ಬಂದಾಗ ಗೊಂದಲದಿಂದ ಎರಡನ್ನೂ ಕಳೆದುಕೊಳ್ಳುವ ಭೀತಿ ನಿಮಗೆ ಉಂಟಾಗಬಹುದು. ಮಂಗಳನು ನಿಮಗೆ ಕೋಪ ಮತ್ತು ಆತುರ ಹಾಗೂ ಟೆನ್ಷನ್ ಅನ್ನು ಜಾಸ್ತಿ ಉಂಟು ಮಾಡುತ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ತಂದುಕೊಡುತ್ತಾನೆ. ಹಾಗೂ ರಾಹು ಮನಸ್ಸಿನಲ್ಲಿ ಗೊಂದಲಗಳನ್ನು ಸೃಷ್ಟಿಸುತ್ತಾನೆ. ರಾಹುವಿನಿಂದ ತಪ್ಪು ಸ್ನೇಹಿತರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಅತಿಯಾದ ಚಿಂತನೆಯೂ ಸಹ ಜಾಸ್ತಿಯಾಗಿರುತ್ತದೆ. ಕೇತು ಒಂಟಿತನ ಬರುವಂತಹ ಸಾಧ್ಯತೆಗಳನ್ನು ನೀಡುತ್ತಾನೆ. ಹಳೆಯ ಸ್ನೇಹಿತರಿಂದ ದೂರವನ್ನು ಮಾಡುತ್ತಾನೆ. ಆದರೆ ನಿಮ್ಮ ಒಳಗಿನ ಶಕ್ತಿ ನಿಮ್ಮನ್ನು ಕಾಪಾಡುತ್ತದೆ. ಈ ಎಲ್ಲ ಸಂಕಷ್ಟದಿಂದ ನೀವು ಪಾರಾಗಬೇಕಾದರೆ ನಾನು ತಿಳಿಸುವ ಸಣ್ಣ ಪರಿಹಾರಗಳನ್ನು ಮಾಡಿ. ಈ ವರ್ಷವೆಲ್ಲವೂ ನೀವು ನೆಮ್ಮದಿಯಿಂದ ಇರಬಹುದು. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳಿ ಹಾಗೂ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿಯನ್ನು ನೀಡಿ. ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಬರುವ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತದೆ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗಣೇಶನು ಬರುವ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮ್ಮನ್ನು ಕಾಪಾಡುತ್ತಾನೆ. ಮಿಥುನ ರಾಶಿಯವರೇ, ಒಟ್ಟಿನಲ್ಲಿ 2026 ಈ ವರ್ಷ ನಿಮ್ಮ ಬುದ್ಧಿಗೆ ಒಂದು ದೊಡ್ಡ ಸವಾಲು, ನಿಮ್ಮ ಮಾತಿಗೆ ಪರೀಕ್ಷೆ, ನಿಮ್ಮ ಜೀವನಕ್ಕೆ ಜಯ ತರುವಂತಹ ವರ್ಷವಿದು. ಗೊಂದಲ ಬಿಟ್ಟು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ವಿಜಯ ನಿಮ್ಮದೇ. ಈ ವರ್ಷ ಪೂರ್ತಿ ನಿಮ್ಮ ಜೀವನ ಸುಗಮವಾಗಿರಲಿ ಎಂದು ಆಶಿಸುತ್ತಾ ಇದೇ ರೀತಿ ಜ್ಯೋತಿಷ್ಯದ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.